ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ದೀರಿ? ನಾನು ನಿಮ್ಮ ಲಕ್ಷ್ಮೀ ರೀ. ಇದು ನನ್ನ ಚಾನಲ್ ದ ಕ್ರಿಯೇಟಿವ್ ಗೃಹಿಣಿ ರೀ. ಎಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ರೀ. ನಾ ಇವತ್ತು ಏನು ಮಾಡತ್ತೀನಿ ಅಂದ್ರೆ, ನನ್ನ ಮಕ್ಕಳು ಮುಂಜಾನೆ ಎದ್ಕೊಳ್ಳಿ ತಿನ್ನಕ್ಕೆ ರಾಗಿ ರೊಟ್ಟಿ ಬೇಕಂದ್ರೆ ರೀ, ಅದ್ರ ಸಂಬಂಧ ರಾಗಿ ರೊಟ್ಟಿ ಮಾಡೋಕ್ಕಿಂತ ಮುಂಚೆ ಅವ್ರ ಬುತ್ತಿ ಕಟ್ಟಾಕ ಚಪಾತಿ ಬೇಕಾಗಿದ್ದು ರೀ. ಅದಕ್ಕೆ ಚಪಾತಿ ಹಿಟ್ಟನ್ನ ಹಾಕ್ಕೊಂಡೆ ರೀ. ಈಗ ಮೇನ್ ಆಗಿರೋದು ರಾಗಿ ರೊಟ್ಟಿ ರೀ. ಅದ್ರ ಸಂಬಂಧ ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡೀನಿ ರೀ. ಅದಕ್ಕೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟೊಮ್ಯಾಟೊ, ಮನೇಲಿದ್ದು ಇಂಗ್ರೀಡಿಯೆಂಟ್ಸ ಹಾಕ್ಕೊಂಡೀನಿ ರೀ. ಮತ್ತೇನಿಲ್ಲ, ಸ್ವಲ್ಪ ಉಪ್ಪು, ಆಮೇಲೆ ನೀರು ಹಾಕಿ ಕಲಿಸ್ಕೊಂಡೀನಿ ರೀ. ಇದನ್ನ ಹೇಗೆ ಕಲಿಸೋದಂದ್ರೆ, ಪೂರ ಗಟ್ಟಿನೂ ಇರಬಾರ್ದು ರೀ, ಪೂರ ಈ ರೀತಿ ಹದವಾಗಿ ಹಿಟ್ಟನ್ನ ಆಗ್ಬೇಕು ರೀ. ಗಟ್ಟಿನೂ ಇರಬಾರ್ದು, ಪೂರ ನೀರ್ನೂ ಇರಬಾರ್ದು. ಈ ಥರ ಇರಬೇಕು ರೀ. ಹಿಂಗೆ ಬಟ್ ಹಾಕಿದ್ರೆ ಹತ್ಬೇಕು ರೀ ಅದು. ನೆಕ್ಸ್ಟ್ ಬಂದ್ವಿ ರೀ, ಅಡುಗೆ ಮಾಡೋಕ್ಕೆ ಒಲೆ ಮುಂದೆ ಬಂದ್ಬಿಟ್ವಿ ರೀ. ಈಗ ರಾಗಿ ರೊಟ್ಟಿ ತಡ್ತೀನಿ ರೀ. ಅಲ್ಲೇ ಹಂಚ್ ಮಗ ಇಟ್ಟು ತಡ್ತೀನಿ ರೀ. ಫಸ್ಟ್ ಟೈಮ್ ವಿಡಿಯೋ ಮಾಡಕತ್ತೀನಿ. ನಂದು ಇದ್ರೊಳಗೆ ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿರಿ. ಹಿಂಗಲ್ಲ ಹಂಗಂತ ಹೇಳ್ರಿ. ಏನೋ ಗೊತ್ತಿದ್ದಷ್ಟು ವಿಡಿಯೋ ಹಾಕಕತ್ತೀನಿ. ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡಕತ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬರೀ ರೊಟ್ಟಿ ತಟ್ಟನ ತೋರ್ಸಕತ್ತ, ರಾಗಿ ರೊಟ್ಟಿನ ತೋರಿಸ್ಬಾಳು ಅಂತ ಅನ್ಕೊಳತ್ತೀರೇನು ರೀ? ಸ್ವಲ್ಪ ಹುಡುಗರು ಸಾಲಿಗೆ ಹೋಗೋ ಅವಸರಕ್ಕೆ ಬಡ ಮಾಡಕತ್ತೀನಿ ರೀ. ಅದು ವಿಡಿಯೋ ಮಾಡಕತ್ತೀನಿ ಅನ್ನೋದು ನೆನಪಿಲ್ಲ. ಇವಾಗ ತೋರಿಸ್ತೀನಿ ನೋಡಿರಿ. ಅದನ್ನ ತೆಗೆದು ಅಷ್ಟು ಹಾಕಿಟ್ಟು ತೋರಿಸ್ತೀನಿ. ರಾಗಿ ರೊಟ್ಟಿ ತೋರಿಸಿ ಮತ್ತು ಚಪಾತಿ ತೋರ್ಸತ್ತಳ ಅಂತ ಅನ್ನತ್ತೀರೇನು ರೀ? ಇಲ್ರಿ, ಮಕ್ಕಳಿಗೆ ಹಂಗೆ ಚಪಾತಿ ಹಿಟ್ಟು ಆಗಲೇ ನಾದಿನಿ ಅಂತ ಹೇಳಿದ್ನಲ್ಲ ರೀ, ಅದನ್ನ ಚಪಾತಿ ಮಾಡಿದೆ ರೀ.
ವಿಡಿಯೋದೊಳಗೆ ಹಾಕಿದೆ ರೀ. ಉದ್ದದ ತೋರಿಸ್ಲಿಲ್ಲ, ಲಾಂಗ್ ವಿಡಿಯೋ ಆಗತ್ತೆ ಅಂತ. ಏನಿಲ್ಲರಿ, ಮತ್ತು ಈಗ ಪಲ್ಯ ತೋರಿಸ್ತೀನಿ ರೀ. ಮತ್ತು ಪಲ್ಯನೂ ಒಗ್ಗರಣೆ ಹಾಕಿಲ್ಲ ಐಕಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ, ಮೊದಲು ಹಾಕಿಟ್ಕೊಂಡಿದ್ದೆ ರೀ. ಹುಡುಗರು ಸ್ವಲ್ಪ ಖಾರ ತಿನ್ನಂಗಿಲ್ಲ, ಆ ಕಾರಣಕ್ಕಾಗಿ ಪಲ್ಯಕ್ಕೆ ಸಕ್ಕರೆ ಹಾಕಿದೆ ರೀ. ಮತ್ತು ಇದನ್ನ ಪಲ್ಯ ರೆಡಿ ಮಾಡಿ ಕುದಿಸಿದಾದ್ಮೇಲೆ ಸ್ವಲ್ಪ ನೀರು ಐತೆ ಕುದಿಸಾಕಿಟ್ಟಿದ್ದೆ ರೀ. ರೆಡಿ ಆದಮೇಲೆ ರಾಗಿ ರೊಟ್ಟಿ, ಚಪಾತಿ, ಪಲ್ಯ 3 ಜೊತೆ ಇಟ್ಟು ಫೋಟೋ ಹೊಡೆದೀನಿ ರೀ. ಅದು ಹೇಗಿದೆ ಅಂತ ಹೇಳ್ರಿ. ರಾಗಿ ರೊಟ್ಟಿ ಜೊತೆಗೆ ಚಪಾತಿ